ವೆಲ್ಕಮ್ ಟು ವಿಕಸನ ಇನ್ಸ್ಪೈರಿಂಗ್ ಪೀಪಲ್ ಟು ಬ್ಲಾಸಮ್. ಇವತ್ತಿನ ತರಗತಿಗೆ ಎಲ್ಲರಿಗೂ ಸ್ವಾಗತ. ಇಂದಿನ ತರಗತಿ ಇನ್ವೆಸ್ಟ್ಮೆಂಟ್ ಅನಾಲಿಸಿಸ್ ಅಂಡ್ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ನ ಪೋರ್ಟ್ಫೋಲಿಯೋ ಥಿಯರಿಯ 4th ಸೆಷನ್. ಈ ತರಗತಿಯಲ್ಲಿ ನಾವು ಎಕ್ಸ್ ಪೋಸ್ಟ್ ರಿಟರ್ನ್ ಅಥವಾ ಎಕ್ಸ್ ಆಂಟೆ ರಿಟರ್ನ್ ಇವುಗಳನ್ನ ಪ್ರಾಬ್ಲಮ್ಗಳ ಕೊಟ್ಟಾಗ ಯಾವ ರೀತಿ ಸೊಲ್ಯೂಷನ್ ನಾವು ಮಾಡಬೇಕು, ಪೋರ್ಟ್ಫೋಲಿಯೋ ರಿಸ್ಕ್ ಮತ್ತೆ ಪೋರ್ಟ್ಫೋಲಿಯೋ ರಿಟರ್ನ್ ಎಕ್ಸ್ ಆಂಟೆ ಅಂದ್ರೆ ಪ್ರಾಬಬಿಲಿಟಿ ಅಸೋಸಿಯೇಟೆಡ್. ಲಾಸ್ಟ್ ಸೆಷನ್ ಅಲ್ಲಿ ನಾವು ನೋಡಿದ್ದು ಎಕ್ಸ್ ಪೋಸ್ಟ್. ಸೊ ಎಕ್ಸ್ ಪೋಸ್ಟ್ ಕೊಟ್ಟಾಗ ಬೇರೆ ರೀತಿಯ ಫಾರ್ಮುಲಾ ಇರುತ್ತೆ, ಎಕ್ಸ್ ಆಂಟೆ ಇದ್ದಾಗ ಬೇರೆ ರೀತಿಯ ಫಾರ್ಮುಲೆನ ನಾವು ಉಪಯೋಗಿಸ್ತೀವಿ. ಸೊ ಎಕ್ಸ್ ಆಂಟೆ ಫಾರ್ಮುಲೆ ಇದ್ದಾಗ ಯಾವ ರೀತಿ ಮಾರ್ಕೋವಿಟ್ಸ್ ಮಾಡೆಲ್ ಬಳಸ್ಕೊಂಡು ಪೋರ್ಟ್ಫೋಲಿಯೋ ರಿಸ್ಕ್ ಅಂಡ್ ರಿಟರ್ನ್ ನ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡ್ಕೊಂಡ್ ಬರೋಣ ಬನ್ನಿ. Once again, I welcome you all for today's session. This is portfolio session 5, problems on risk and return of the portfolio. So we'll go to the first problem. A financial analyst analyzing two investment alternatives, stock Z and stock Y. The estimated rates of return are as follows: probability, return of Y and return of Z. 0.2, 0.6 and 0.2 is the probability. Return of Y is 22%, 14% and minus 4%, and return of Z is 5%, 15% and 25%. What is asked? The first question, determine the expected return, variance and standard deviation of Y and Z. Second is Y comparatively riskless? And third question, if the financial analyst wishes to invest half in Z and another half in Y, would it reduce risk? Explain. So, ಈ ಪ್ರಾಬ್ಲಮ್ ಅಲ್ಲಿ ಪ್ರಾಬಬಿಲಿಟಿ ಕೊಟ್ಟಿದ್ದಾರೆ. ಸೊ ಇಟ್ ಈಸ್ ಎಕ್ಸ್ ಆಂಟೆ ರಿಟರ್ನ್, ಎಕ್ಸ್ಪೆಕ್ಟೆಡ್ ರಿಟರ್ನ್. ಸೊ 2 ಸೆಕ್ಯೂರಿಟಿ ಇದೆ, 3 ಪ್ರಾಬಬಿಲಿಟಿ ಕೊಟ್ಟಿದ್ದಾರೆ, ಹಾಗೆ ಅವುಗಳ ಕರೆಸ್ಪಾಂಡಿಂಗ್ ರಿಟರ್ನ್ಸ್ ಕೂಡ ಕೊಟ್ಟಿದ್ದಾರೆ ವೈ ಆ್ಯಂಡ್ ಝೆಡ್ ಸೆಕ್ಯೂರಿಟಿದು. ಕೇಳಿರೋದು ಏನು? ಮೊದಲನೇ ಕ್ವೆಶ್ಚನಲ್ಲಿ ಎಕ್ಸ್ಪೆಕ್ಟೆಡ್ ರಿಟರ್ನ್, ವೇರಿಯನ್ಸ್ ಆ್ಯಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ವೈ ಆ್ಯಂಡ್ ಝೆಡ್ ಅಂದರೆ ಪ್ರತಿ ಇಂಡಿವಿಜುವಲ್ ಸೆಕ್ಯೂರಿಟಿಯ ರಿಟರ್ನ್ ಹಾಗೂ ರಿಸ್ಕ್ ವೇರಿಯನ್ಸ್ ಕಂಡುಹಿಡಿದು ಆಮೇಲೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮಾಡಬೇಕು. ನೆಕ್ಸ್ಟ್ ಸೆಕೆಂಡ್ ಕ್ವೆಶ್ಚನಲ್ಲಿ ಏನು ಕೇಳಿದ್ದಾರೆ? ಈಸ್ ವೈ ಕಂಪ್ಯಾರಿಟಿವ್ಲಿ ರಿಸ್ಕ್ಲೆಸ್? ಸೊ ವೈನ ರಿಸ್ಕ್ ಮತ್ತು ಝೆಡ್ಡಿನ ರಿಸ್ಕ್ ಕಂಪೇರ್ ಮಾಡಿ, ಈಸ್ ವೈ ರಿಸ್ಕ್ಲೆಸ್ ಆರ್ ಇಟ್ ಈಸ್ ರಿಸ್ಕಿ? ಸೊ ರಿಸ್ಕ್ ಜಾಸ್ತಿ ಇದ್ದರೆ ಇಟ್ ಈಸ್ ರಿಸ್ಕಿ, ರಿಸ್ಕ್ ಕಡಿಮೆ ಇದ್ದರೆ ಇಟ್ ಈಸ್ ರಿಸ್ಕ್ಲೆಸ್ ಅನ್ನೋದನ್ನು ನಾವು ಹೇಳೋದು, ಕಂಪೇರ್ ಮಾಡೋದು. ನೆಕ್ಸ್ಟ್ ಥರ್ಡ್ ಕ್ವೆಶ್ಚನಲ್ಲಿ ಏನು ಕೇಳಿದ್ದಾರೆ? ಇಫ್ ದ ಫೈನಾನ್ಷಿಯಲ್ ಅನಾಲಿಸ್ಟ್ ವಿಶಸ್ ಟು ಇನ್ವೆಸ್ಟ್ ಹಾಫ್ ಇನ್ ಝೆಡ್ ಆ್ಯಂಡ್ ಹಾಫ್ ಇನ್ ವೈ ಅಂದರೆ 50% ವೆಯ್ಟೇಜ್ ಆಫ್ ಇನ್ವೆಸ್ಟ್ಮೆಂಟ್ ಇನ್ ವೈ and 50% of weightage investment in Z. So WY is 0.5, WZ is 0.5. Would it reduce risk? Explain. ಸೊ ಇಲ್ಲೆಲ್ಲೂ ನಿಮಗೆ ಪೋರ್ಟ್ಫೋಲಿಯೋದು ರಿಸ್ಕ್ ಆ್ಯಂಡ್ ರಿಟರ್ನ್ ಅಂತ ಕೇಳದೇ ಇದ್ದರೂ ಇಂಡೈರೆಕ್ಟಾಗಿ ಲಾಸ್ಟ್ ಕ್ವೆಶ್ಚನಲ್ಲಿ ವುಡ್ ಇಟ್ ರೆಡ್ಯೂಸ್ ರಿಸ್ಕ್ ಅಂತ ಕೇಳಿದ್ದಾರೆ. ಅಂದರೆ ಇನ್ವೆಸ್ಟ್ಮೆಂಟ್ 50-50% ಮಾಡಿದಾಗ ರಿಸ್ಕ್ ಕಮ್ಮಿ ಆಗುತ್ತಾ ಅಂದರೆ ನಾವು ಇಂಡಿವಿಜುವಲ್ ರಿಸ್ಕ್ ಜೊತೆ ಇದನ್ನು ಕಂಪೇರ್ ಮಾಡಿ ರಿಸ್ಕ್ ಕಡಿಮೆ ಆಗುತ್ತಾ ಇಲ್ವಾ ಅನ್ನೋದನ್ನು ಹೇಳಬೇಕು. ಸೊ ದಿಸ್ ಇಸ್ ದ ಪ್ರಾಬ್ಲಮ್. ಕಮ್ ಕ್ವಿಕ್ಲಿ ವಿಲ್ ಗೋ ಥ್ರೂ ದ ಗಿವನ್ ಆ್ಯಂಡ್ ದ ಸೊಲ್ಯೂಷನ್ ಆಫ್ ದ ಪ್ರಾಬ್ಲಮ್. ಬನ್ನಿ ಸ್ಟೂಡೆಂಟ್ಸ್, ಫಸ್ಟ್ ಪ್ರಾಬ್ಲಮ್ ಇದು ಎಕ್ಸ್ ಆಂಟೆ ರಿಟರ್ನ್ ಆಫ್ ದ ಪೋರ್ಟ್ಫೋಲಿಯೋ. ಎಕ್ಸ್ ಆಂಟೆ ಅಂದರೆ ಪ್ರಾಬಬಿಲಿಟಿ ಕೊಟ್ಟಿರ್ತಾರೆ. ಸೊ ಸ್ಟೆಪ್ 1 ಇಂದ ರಿಟರ್ನ್ ಅಂಡ್ ರಿಸ್ಕ್ ಆಫ್ ಪೋರ್ಟ್ಫೋಲಿಯೋ ಫೈಂಡ್ ಔಟ್ ಮಾಡುವವರೆಗೂ ಈ ಪರ್ಟಿಕ್ಯುಲರ್ ಲೆಕ್ಕದಲ್ಲಿ ನಾವು ಕವರ್ ಮಾಡ್ತೀವಿ. ನಮಗೆ ಏನು ಕೊಟ್ಟಿದ್ದಾರೆ ಕ್ವಿಕ್ ಆಗಿ ನಾವು ಗಿವನ್ ನೋಡೋಣ. ಪ್ರಾಬಬಿಲಿಟಿ ಕೊಟ್ಟಿದ್ದಾರೆ, ರಿಟರ್ನ್ ಆಫ್ ವೈ ಇಸ್ ಗಿವನ್ ಅಂಡ್ ರಿಟರ್ನ್ ಆಫ್ ಝೆಡ್ ಇಸ್ ಗಿವನ್ ಅಂಡ್ ದೇ ಹ್ಯಾವ್ ಆಸ್ಕ್ಡ್ ಕ್ವೆಶ್ಚನ್ ಬೈ ಕ್ವೆಶ್ಚನ್ ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ ಆಫ್ ವೈ, ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ ಆಫ್ ಝೆಡ್ ಅಂಡ್ ವೇರಿಯನ್ಸ್ ಆಫ್ ವೈ, ವೇರಿಯನ್ಸ್ ಆಫ್ ಝೆಡ್, standard deviation of y and standard deviation of z, and they have also
portfolio, compare it with individual security return and the risk of individual security, and tell whether it is reducing or not. So the formula that we are going to use, so second step, given ಬರ್ಕೊಂಡ್ಮೇಲೆ formula ಬರೀಬೇಕು. Expected return ಗೆ summation pi ri, and for z summation pi rz. Then for variance, sigma y square equals summation pi ry minus r bar by whole square. Then for sigma z square, summation pi into rz minus r bar z whole square. Then if we take out the square root, we will get the standard deviation. So sigma y equals square root of sigma square y, and sigma z is square root of variance of z. Then from here we have to calculate covariance between y and z. That is through summation pi into ry minus r bar y into rz minus r bar z. Then we are going to have correlation coefficient ryz equals covariance of yz sigma y into sigma z. That is covariance of yz divided by sigma y into sigma z. ಈ ಇಷ್ಟು ಫಾರ್ಮುಲಾಗಳ ಆದ್ಮೇಲೆ ನಾವು ಪೋರ್ಟ್ಫೋಲಿಯೋ ರಿಸ್ಕ್ ಅಂಡ್ ಪೋರ್ಟ್ಫೋಲಿಯೋ ರಿಟರ್ನ್ ಫಾರ್ಮುಲಾನ ಸಾಲ್ವ್ ಮಾಡಬೇಕಾದ್ರೆ ನಿಮಗೆ ಬರೆಸಿ ತೋರಿಸ್ತೀನಿ. ಬನ್ನಿ ಸೊಲ್ಯೂಷನ್ ಸ್ಟಾರ್ಟ್ ಮಾಡೋಣ. ಫಾರ್ಮುಲಾಗಳನ್ನ ಬರ್ಕೊಂಡ್ರಲ್ಲ ನೀವು, ಫಾರ್ಮುಲಾ ನಾವು ಯಾಕೆ ಬರೀತೀವಿ ಅಂದ್ರೆ ನಮಗೆ ಎಷ್ಟು ಕಾಲಮ್ಸ್ ಬೇಕಾಗುತ್ತೆ ಅಂತ ಆ ಫಾರ್ಮುಲಾ ನೋಡಿದ್ರೆ ಗೊತ್ತಾಗುತ್ತೆ. ಈಗ ಫಾರ್ಮುಲಾ ಪ್ರಕಾರ ನಾನು ಕಾಲಮ್ಸ್ ಹಾಕಿ ಫಿಲ್ ಮಾಡಿದ್ದೀನಿ, ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಹಿಯರ್ ಪ್ರಾಬಬಿಲಿಟಿ ಇಸ್ ಗಿವನ್, ರಿಟರ್ನ್ ಇಸ್ ಗಿವನ್. ಸೊ ಇಟ್ ಈಸ್ ಎಕ್ಸ್ ಆಂಡ್ ಎ, ಎಕ್ಸ್ಪೆಕ್ಟೆಡ್ ರಿಟರ್ನ್ ಕ್ಯಾಲ್ಕುಲೇಷನ್. ಸೊ ಫಸ್ಟ್ ಕಾಲಮ್, ದಿಸ್ ಇಸ್ ವಾಟ್ ವಾಸ್ ಗಿವನ್ ಟು ಅಸ್. ಫ್ರಮ್ ಹಿಯರ್ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್. It is pi ry, next pi rz. So probability into the return, 0.2 into 22 is 4.4, 0.6 into 14 8.4, 0.2 into minus 4 is minus 0.8. Summation of this is 12. This is nothing but our expected return of y, that is 12%. Next is the expected return of z. So it is pi into rz. So 0.2 into 5 1, 0.6 into 15 9, 0.2 into 25 5. The summation is 15. So it is expected return of z, which is equal to 15%. Next is ry minus r bar y. R bar y ಅಂದ್ರೆ ನಮಗೆ ಈ ಬಂದಿರೋ summation. So r bar y is equal to 12. So r bar y is 12. 22 minus 12 10. 14 minus 12 2. And minus 4 minus 12 is minus minus. So we have to add minus 16. So in the same way, now next. So the formula ನೋಡಿದ್ರೆ ಗೊತ್ತಾಗುತ್ತೆ. Sigma y square formula ನಾವು ಏನು ಬರ್ತಿದ್ವಿ? Summation pi ry minus r bar y whole square ಅಂತ ಬರ್ತಿದ್ವಿ. So ಇದನ್ನೇ ನಾವು ಇಲ್ಲಿ ಕಾಲಮ್ ವೈಸ್ ಹಾಕಿದ್ವಿ. So pi ry minus r bar y whole square. ಇದನ್ನ ಸ್ಕ್ವೇರ್ ಮಾಡಿ, ಈ ಕಾಲಮ್ ಅನ್ನ ಸ್ಕ್ವೇರ್ ಮಾಡಿ, ry minus r bar y ಸ್ಕ್ವೇರ್ ಮಾಡಿ into probability. 10 square is 100. 100 into 0.2 is 20. 2 square is 4. 4 into 0.6 is 2.4. Next minus 16 square into 0.2 is 51.2. So total is 73.6. This is what is the variance of y. So variance of y is 73.6%. Same way, variance of z we have to find out. For that we require rz minus r bar z column first. So r bar z ಎಷ್ಟು ಬಂದಿತ್ತು ನಮಗೆ 15. So 5 minus 15 is minus 10. Then 15 minus 15 is 0. 25 minus 15
Z minus R bar Z. So after this we have to square this and multiply with the probability. So that is the formula for variance. Summation Pi Rz minus R bar Z whole square. So ಇದನ್ನ ನಾವು ಇಲ್ಲಿ ಕಾಲಮ್ ವೈಸ್ ಫಸ್ಟ್ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. So 10 square is 100. 100 into 0.2 is 20. 0, anything multiplied by 0 will be 0. Then 10 square again 100 into 0.2 probability will give us 20. So total is 40. Variance is equal to variance of Z is 40%. Next column ಅಲ್ಲಿ ನಾನು covariance ಗೆ ಬೇಕಾಗಿರುವಂತ ಕಾಲಮ್ ನ ರೆಡಿ ಮಾಡಿ. So covariance formula ಏನು? Covariance formula ಏನು ನೋಡೋ ಮೊದಲು ನಾವು sigma y ಮತ್ತೆ sigma z ಕ್ಯಾಲ್ಕುಲೇಟ್ ಮಾಡ್ಕೊಂಡು ಬಿಡೋಣ. Sigma y is nothing but square root of sigma y square. So square root of 73.6. ನೋಡಿ ಇಲ್ಲಿ sigma y square 73.6 ಇದೆ. So square root ತೆಗಿಬೇಕು. ಹಾಗೆ square root of sigma z square is square root of z is 40. So ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ನಾವು ನಮಗೆ this is 8.6% and 40 square root is 6.3%. So sigma y ಮತ್ತೆ sigma z ನ ನಾವೀಗ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸಿ ಎಷ್ಟು ಈಸಿ ಆಗುತ್ತೆ ನಾವು ಮೊದಲೇ ಕಾಲಮ್ಸ್ ಹಾಕೊಂಡು ರೆಡಿ ಇಟ್ಕೊಂಡು ನಾವು ಫಾರ್ಮುಲಾ ಬರ್ಕೊಂಡ್ರೆ ನೆಕ್ಸ್ಟ್ ಈಗ ನಮಗೆ ಕೋವೇರಿಯನ್ಸ್ ಬಿಟ್ವೀನ್ y and z ಬೇಕಾಗಿದೆ. ಸೊ y and z ಕೋವೇರಿಯನ್ಸ್ ಗೆ ಫಾರ್ಮುಲಾ pi into ry minus r bar y into rz minus r bar z. ಸೊ ಈ ಫಾರ್ಮುಲಾನ ನಾನು ಇಲ್ಲಿ ಕಾಲಮ್ ವೈಸ್ ಹಾಕೊಂಡಿದ್ದೀನಿ. ಅಂದ್ರೆ we are multiplying probability with ry minus r bar y and rz minus r bar z. ನೋಡಿ ಹೇಳ್ತೀನಿ. ಸೊ ಕೋವೇರಿಯನ್ಸ್ ನ ನಾವಿಲ್ಲಿ ಕಾಲಮ್ ವೈಸ್ ಕ್ಯಾಲ್ಕುಲೇಟ್ ಮಾಡೋದಾದ್ರೆ pi into ry minus r bar y into rz minus r bar z. ಸೊ pi ಕಾಲಮ್ ಇಲ್ಲಿದೆ, ry minus r bar y ಇಲ್ಲಿದೆ, ಮತ್ತೆ rz minus r bar z ಇಲ್ಲಿದೆ. ಸೊ 0.2 into 10 into minus 10, it is nothing but minus 20. So 0 into 2 into 0.6, anything multiplied with 0 will be 0. Then 10 into minus 16 into 0.2. This will give me minus 32. So when we total this, it will be minus 52. So covariance is minus 52. So next step in the problem is calculation of correlation coefficient between y and z. What is the formula? It is covariance between y and z divided by sigma y into sigma z. So covariance we have got minus 52 divided by sigma we have calculated here. Sigma y is 8.6 into sigma z is 6.3. So when we solve it, minus 52 divided by 8.6 into 6.3 will be 54.18. So our R will be 52 divided by 54.18, which is minus 0.9, 0.96. Perfectly negatively correlated. So namage correlation coefficient minus 0.96 ಬಂತು, almost equal to 1, but that is negative. minus 1 ಅನ್ನೋಷ್ಟು ನಮಗೆ ಬಂತು. ಸೊ minus 1 correlation ಬಂದ್ರೆ ಏನಾಗುತ್ತೆ? minus 1 correlation ಬರ್ತಿದ್ದ ಹಾಗೆ ಆ ಎರಡು ಸೆಕ್ಯೂರಿಟೀಸ್ ಕಾಂಬಿನೇಷನ್ ಇಟ್ಕೊಂಡ್ರೆ ನಮ್ಮ ಪೋರ್ಟ್ಫೋಲಿಯೋ ರಿಸ್ಕ್
ಕಮ್ಮಿ ಆಗುತ್ತೆ. ಸೊ ಇಟ್ ಈಸ್ ಅಡ್ವೈಸಬಲ್ ಟು ಗೋ ಫಾರ್ ದ ಕಾಂಬಿನೇಷನ್ ಆಫ್ y and z in the portfolio because they are perfectly negatively correlated. ಸೊ ಇಲ್ಲಿ ನಾವು correlation coefficient ವರ್ಗು ಕ್ಯಾಲ್ಕುಲೇಟ್ ಮಾಡಿದ್ವಿ. ಈಗ ನೆಕ್ಸ್ಟ್ ನಾವು ಪೋರ್ಟ್ಫೋಲಿಯೋ ರಿಟರ್ನ್ ಮತ್ತೆ ಪೋರ್ಟ್ಫೋಲಿಯೋ ರಿಸ್ಕ್ ನ ಕ್ಯಾಲ್ಕುಲೇಟ್ ಮಾಡೋಣ. ನಾವು ಪ್ರತಿ ಸ್ಟೆಪ್ ನ ಈಗ ಕ್ಯಾಲ್ಕುಲೇಟ್ ಮಾಡೋಣ. ಎಕ್ಸ್ಪೆಕ್ಟೆಡ್ ರಿಟರ್ನ್ ಆಯ್ತು 12%, 15%, ಆಮೇಲೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಯ್ತು 8.6% and 6.3%, then variance ಆಯ್ತು 73.6% and 40%, then also correlation coefficient -0.96. ಪ್ರಾಬ್ಲಮ್ ಅಲ್ಲೇ ಅವರು ವೇಟೇಜ್ ಕೊಟ್ಟಿದ್ದಾರೆ. ಈಕ್ವಲಿ ವಿ ಆರ್ ಇನ್ವೆಸ್ಟಿಂಗ್ ಅಂತ. ಸೊ weightage of y is 50%, weightage of z is 50%. So this we have calculated. So what they have asked? They have asked a question here in this particular problem that is y comparatively riskless. So ಇಲ್ಲಿ ಒಂದು ಕಂಪ್ಯಾರಿಸನ್ ಕ್ವೆಶ್ಚನ್ ಕೇಳಿದ್ದಾರೆ. ಸೆಕೆಂಡ್ ಕ್ವೆಶ್ಚನ್ ನಾವು y 8.6 ಇದೆ ರಿಸ್ಕ್ ಮತ್ತೆ z ರಿಸ್ಕ್ 6.3% ಇದೆ. Is y riskless? No, it is more riskier. ಇದಕ್ಕಿಂತ ಇದು ಜಾಸ್ತಿ ಇದೆ. ಆದ್ದರಿಂದ ರಿಟರ್ನ್ is also less when compared to z. 15% ಇದೆ z, ಇದು 12% ಇದೆ. Return is less, risk is also more when compared to z. So ಆ ಕನ್ಕ್ಲೂಷನ್ ನ ನಾವು ಕೊಡಬೇಕಾಗುತ್ತೆ. ಸೆಕೆಂಡ್ ಕ್ವೆಶ್ಚನ್ ಆನ್ಸರ್ yes, security y is riskier when compared to z. ಈಗ ಮುಂದೆ ಹೋಗೋಣ. ಮುಂದೆ ನಾವು ಪೋರ್ಟ್ಫೋಲಿಯೋ ರಿಟರ್ನ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇಟ್ ಈಸ್ wy r bar y plus wz r bar z. So accordingly 0.5 into 12 is 6, 0.5 into 15 is 7.5. We have got the portfolio written as 13.5. Andre when we have a combination of y and z in the equal proportion, our return is 13.5%. So risk of the portfolio ನೋಡೋದಾದ್ರೆ question ಕೇಳಿದ್ದಾರೆ. Having the combination in equal weightage will it reduce the risk? ನಾವು risk calculate ಮಾಡಿದಾಗ ಈ ಎರಡು ಸಿಗ್ಮಾ ವ್ಯಾಲ್ಯೂ ಗಿಂತ ರಿಸ್ಕ್ ಕಡಿಮೆ ಬಂದ್ರೆ ಮಾತ್ರ yes it is going to reduce the risk ಅಂತ ಕನ್ಕ್ಲೂಷನ್ ಕೊಡಬಹುದು. So portfolio risk in a formula is sigma p square root wy square sigma y square plus wz square sigma z square plus 2 wy wz sigma y sigma z and r yz. So ಈ ಫಾರ್ಮುಲಾ ಪ್ರಕಾರ ನಾವು ಇಲ್ಲಿ ವ್ಯಾಲ್ಯೂಸ್ ನ ಬರ್ಕೊಂಡಿದ್ದೀವಿ. ನಾನು ಡೈರೆಕ್ಟ್ ಆಗಿ ಇಲ್ಲಿ ಸಿಗ್ಮಾ y ಸ್ಕ್ವೇರ್ ಮತ್ತೆ ಸಿಗ್ಮಾ z ಸ್ಕ್ವೇರ್ ನ ವೇರಿಯನ್ಸ್ ವ್ಯಾಲ್ಯೂ ನೇ ತಗೊಂಡಿದ್ದೀನಿ. ಮಿಕ್ಕಿದ್ದು ಸ್ಕ್ವೇರ್ ಮಾಡಿದಾಗ so the product of this is 18.4, product of this is 10, and this since our r is negative it is -26. So this will be totally 2.4. So square root when we take out sigma p will be equal to 1.55%. So now portfolio risk na calculate ಮಾಡಿ ನೋಡಿದ್ರೆ ಇಂಡಿವಿಜುವಲ್ ಸೆಕ್ಯೂರಿಟಿ ಎಷ್ಟಿತ್ತು? y ಗೆ 8.6% ಇತ್ತು, z ಗೆ 6.3% ಇತ್ತು. ಆದ್ರೆ ಟೋಟಲ್ ಕಾಂಬಿನೇಷನ್ ಅಲ್ಲಿ ನಮಗೆ ರಿಸ್ಕ್ ಎಷ್ಟು ಬಂತು? 1.55%. So the fourth question you have already answered. Give the conclusion. Yes, having a combination of y and z in equal proportion will give us fair enough return and also reduce the risk. So it is good to go for combination of y and z in the portfolio. ಅರ್ಥ ಆಯ್ತಂತ ಅನ್ಕೊಂಡಿದ್ದೀನಿ. ಒಂದೇ ಪ್ರಾಬ್ಲಮ್ ಆದ್ರೂ ಪ್ರತಿಯೊಂದು ಸ್ಟೆಪ್ ಅನ್ನ ನಾನು ಡೀಟೇಲ್ ಆಗಿ ನಿಮಗೆ ಎಕ್ಸ್ ಅಂಡ್ ಎಕ್ಸ್ಪೆಕ್ಟೆಡ್ ರಿಟರ್ನ್ ಮೂಲಕ ಎಕ್ಸ್ಪ್ಲೈನ್ ಮಾಡಿದೆ. ಸೊ ನನ್ನ ನೆಕ್ಸ್ಟ್ ಈಗ ಫರ್ದರ್ ಕ್ಲಾಸ್ ಅಲ್ಲಿ ನಾನು 3 ಸೆಕ್ಯೂರಿಟೀಸ್ ಪೋರ್ಟ್ಫೋಲಿಯೋ ರಿಸ್ಕ್ ಅಂಡ್ ರಿಟರ್ನ್. ಈಗ 2 ಸೆಕ್ಯೂರಿಟೀಸ್ ನಾವು ಎಕ್ಸ್ಪೋಸ್ಟ್ ಎಕ್ಸ್ ಅಂಡ್ ಎರಡು ಮೆಥಡ್ ನೋಡಾಯ್ತು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ನಿಮಗೆ 3 ಸೆಕ್ಯೂರಿಟೀಸ್ ಪೋರ್ಟ್ಫೋಲಿಯೋ ರಿಸ್ಕ್ ಅಂಡ್ ರಿಟರ್ನ್ ಇದೇ ಮೆಥಡ್ ಇನ್ನೊಂದು ಚೂರ್ ಎಲಾಬ್ರೇಟ್ ಆಗುತ್ತೆ ಅಷ್ಟೇ. ಸೊ ಆ ಮೆಥಡ್ ಅಲ್ಲಿ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊಡ್ತೀನಿ. ಮತ್ತೆ ಈ ಕ್ಲಾಸ್ ಈ ಸ್ಲೈಡ್ ಆದ ನಂತರ ಬರುವಂತ ಅಸೈನ್ಮೆಂಟ್ ಗಳನ್ನ ನಿಮ್ಮ ನೋಟ್ಸ್ ಅಲ್ಲಿ ನೋಟ್ ಡೌನ್ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ.
ಈಸಿಯಾಗಿ ಬರುತ್ತೆ. ಇದನ್ನ ಹೇಳ್ತಾ ಇವತ್ತಿನ ತರಗತಿನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಸ್ಟೇ ಹೋಮ್, ಸ್ಟೇ ಸೇಫ್, ಸ್ಟಡಿ ವೆಲ್, ಯೂಸ್ ದಿಸ್ ಟೈಮ್ ಪ್ರಾಪರ್ಲಿ and have a good day. Thank you. This is your first assignment. Assignment number 1 ನಲ್ಲಿ ಏನು ಕೊಟ್ಟಿದ್ದಾರೆ? Determine the relationship between asset R and S. So probability R and S, accordingly probability is given and return of R is given and S is given. What is the question asked? Determine the relationship between asset R and S. ನೀವು ಏನು ಫೈಂಡ್ ಔಟ್ ಮಾಡಬೇಕಿಲ್ಲಿ ಅಂತಂದರೆ ಆರ್ ಮತ್ತು ಎಸ್ಸಿನ ರಿಲೇಷನ್ಶಿಪ್ ಹೇಗಿದೆ ಅಂತ ಕೇಳಿದ್ದಾರೆ. ಸೊ ಸೆಕ್ಯೂರಿಟಿ ಆರ್ ಆ್ಯಂಡ್ ಎಸ್ಸಿನ ರಿಲೇಷನ್ಶಿಪ್ ನಾವು ತಿಳ್ಕೊಬೇಕಾದ್ರೆ ನಾವು ಕೋರಿಲೇಷನ್ ಕೋಎಫಿಷಿಯೆಂಟನ್ನು ಇಲ್ಲಿ ಫೈಂಡ್ ಔಟ್ ಮಾಡಬೇಕಾಗತ್ತೆ. ಆರ್ ಎಸ್. ಸೊ ನಾವು ಕೋರಿಲೇಷನ್ ಮಾಡಬೇಕಾದ್ರೆ ಅಗೇನ್ ಫ್ರಮ್ ದ ಸ್ಟೆಪ್ 1 ವಿ ಹ್ಯಾವ್ ಟು ಪ್ರೊಸೀಡ್. ಸ್ಟೆಪ್ 1ನಲ್ಲಿ ಆರ್ ಮತ್ತು ಎಸ್ಸಿನ ಇಂಡಿವಿಜುವಲ್ ಎಕ್ಸ್ಪೆಕ್ಟೆಡ್ ರಿಟರ್ನ್, ಆಮೇಲೆ ರಿಸ್ಕ್ ಆಫ್ ಆರ್ ಆ್ಯಂಡ್ ಎಸ್, ದೆನ್ covariance between R and S, and then using that we have to calculate correlation coefficient between R and S. Hope you have understood. We'll move on to the second assignment. Your second assignment is like this. Joy and Sunil companies present the following returns for the next year. So state of economy kottidare, boom, recession, normal, recovery and slow growth, then probability associated with it, and returns of Joy company and Sunil company is given. What is the question asked? Determine the expected return and risk for both the companies. So first question alli ನಾವು ಇಂಡಿವಿಜುವಲ್ ಆಗಿ ಜಾಯ್ ಮತ್ತು ಸುನಿಲ್ ಇವರ ರಿಸ್ಕ್ ಮತ್ತು ರಿಟರ್ನ್ನ ಫೈಂಡ್ ಔಟ್ ಮಾಡಬೇಕು. ಸೆಕೆಂಡ್ ಕ್ವೆಶ್ಚನ್ ಈಸ್ ವಾಟ್ ಈಸ್ ದ ಕೋವೇರಿಯನ್ಸ್ ಆಫ್ ದ ರಿಟರ್ನ್ಸ್. ಸೊ ಸಿ ವಿ ಕೇಳಿದ್ದಾರೆ, ಕೋವೇರಿಯನ್ಸ್ ಬಿಟ್ವೀನ್ ಜಾಯ್ ಆ್ಯಂಡ್ ಎಸ್. ಸೊ ರಿಟರ್ನ್ ಫೈಂಡ್ ಔಟ್ ಮಾಡಬೇಕು, ರಿಟರ್ನ್ ಆಧಾರವಾಗಿ ಇಟ್ಕೊಂಡು ರಿಸ್ಕ್ ಫೈಂಡ್ ಔಟ್ ಮಾಡಬೇಕು, ನಂತರ ನಾವು ಕೋವೇರಿಯನ್ಸ್ನ ಫೈಂಡ್ ಔಟ್ ಮಾಡಬೇಕು. ದಿಸ್ ಇಸ್ ಯೋರ್ ಸೆಕೆಂಡ್ ಅಸೈನ್ಮೆಂಟ್. ವಾಟ್ ವಿಲ್ ಬಿ ಯೋರ್ ಥರ್ಡ್ ಅಸೈನ್ಮೆಂಟ್? This is a bit twisted question. Particulars stock A, stock B. Expected return of A is 16%, B is 12%. Standard deviation is 15% for A and stock B is 8%. And coefficient of correlation R kottidare, RAB is 0.6. What is the first question asked? What is the covariance between stock A and B? ಸೊ ಮೊದಲನೇ ಕ್ವೆಶ್ಚನಲ್ಲಿ ಇಲ್ಲೇ ಅವರೇನೆ ಎಕ್ಸ್ಪೆಕ್ಟೆಡ್ ರಿಟರ್ನ್, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮತ್ತು ಕೋರಿಲೇಷನ್ ಕೊಟ್ಟಿದ್ದಾರೆ. ಸೊ ಕೋವೇರಿಯನ್ಸ್ ಕೇಳಿದ್ದಾರೆ. ಸೊ ಕೋವೇರಿಯನ್ಸ್ ಫಾರ್ಮುಲಾನ ನಾವು ಆರ್ ಫಾರ್ಮುಲಾ ಯೂಸ್ ಮಾಡಿ ಫೈಂಡ್ ಔಟ್ ಮಾಡಬೇಕು. ಸೊ ಆರ್ ಎ ಬಿ ಈಕ್ವಲ್ಸ್ ಕೋವೇರಿಯನ್ಸ್ ಬಿಟ್ವೀನ್ ಎ ಆ್ಯಂಡ್ ಬಿ ಡಿವೈಡೆಡ್ ಬೈ ಸಿಗ್ಮಾ ಎ ಸಿಗ್ಮಾ ಬಿ. ಸೊ ಆರ್ ಇಸ್ 0.6. So 0.6 equals covariance of AB divided by 15% into 8%. So through cross multiplication you will be finding out covariance. So formula dalli now cross multiply madadre covariance of A and B equals R AB into sigma A sigma B. ಇದನ್ನ ನಾವು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ covariance between A and B ಸಿಗುತ್ತೆ. What is the second question which is asked? What is the expected return and risk of a portfolio in which A and B have weights of 0.6 and 0.4? So weightage ಕೊಟ್ಟಿದ್ದಾರೆ. So expected return and risk ಇದೆರಡು ಪೋರ್ಟ್ಫೋಲಿಯೋದು ಎ ಆ್ಯಂಡ್ ಬಿ ಎರಡು ಕಾಂಬಿನೇಷನ್ ಮಾಡಿದ್ರೆ ಪೋರ್ಟ್ಫೋಲಿಯೋಯಿನ ರಿಸ್ಕ್ ಮತ್ತು ರಿಟರ್ನ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಹೇಳಿದ್ದಾರೆ. So it's a simple question but worth solving it. All the 3 assignments hope you will solve. Okay students, hope you have understood today's session. Thank you.